ನಮಸ್ಕಾರ. 25,00,00,000 ಲಾಟ್ರಿ ಗೆಲ್ಲುವುದು ಇಂಥ ಅದೃಷ್ಟವಂತ ವ್ಯಕ್ತಿಗಳು ಮಾತ್ರ. ಏಕೆಂದರೆ ಪಾಸ್ಟ್ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿಗಳು ಏನಾಗಿರ್ತಾರೆ ಅಂತಂದರೆ ಪೂರ್ವ ಪುಣ್ಯದ ಸ್ಥಾನ ಹಿಂದಿನ ಜನ್ಮದ್ದು ವಿಚಾರವಾಗಿ ತಿಳಿಸೋದಾದರೆ ಇಂದಿನ ಜನ್ಮದಲ್ಲಿ ಈ ಲಾಟ್ರಿ ಬಗ್ಗೆ ತುಂಬ ಆಸೆ ಕನಸು ಇಟ್ಕೊಂಡಿದ್ದು, ತುಂಬ ಲಾಟ್ರಿ ಟಿಕೆಟುಗಳು ತಗೊಂಡು ಜೀವನ ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ಲಾಸ್ ಆಗೋಗ್ಬಿಟ್ಟಿರ್ತಾರೆ. ಲಾಟ್ರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ಮತ್ತು ಅವರಿಗೆ ಕನಸಿರ್ತತೆ, ಕೋಟಿಗಟ್ಟಲೆ ಲಾಟ್ರಿ ಬಂದುಬಿಟ್ರೆ ನನಗೆ ಜೀವನದಲ್ಲಿ ಸೆಟ್ಲಾಗ್ಬಿಡ್ತೀನಿ ಅಂತ ಆಸೆ ಕನಸು ಇಟ್ಕೊಂಡು ಪಾಸ್ಟ್ ಲೈಫಲ್ಲಿ ಲಾಟ್ರಿ ಟಿಕೆಟ್ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ಅದೇನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗಿ ಈ ಜನ್ಮಕ್ಕೆ ಬರ್ತಾರೆ. ಕ್ಯಾರಿ ಫಾರ್ವರ್ಡ್ ಆಗಿ ಈ ಜನ್ಮಕ್ಕೆ ಬಂದಾಗ ಅಚಾನಕ್ಕಾಗಿ ಎಲ್ಲೋ ಔಟ್ ಆಫ್ ಸ್ಟೇಟು ಬೇರೆ ಸ್ಟೇಟುಗಳಿಗೆ ಹೋದಾಗ, ಅಲ್ಲಿ ಟೂರ್ಗೆ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಯಾರಾದರೂ ಸಂಬಂಧಿಕರ ಮನೆಗೆ ಹೋದಾಗ ಅಥವಾ ಬಿಸ್ನೆಸ್ ಮೇಲೆ ವಿಚಾರವಾಗಿ ಬೇರೆ ಸ್ಟೇಟುಗಳಿಗೆ ಹೋದಾಗ ವಿಸಿಟ್ ಕೊಟ್ಟಾಗ ಅಥವಾ ಔಟ್ ಆಫ್ ಕಂಟ್ರಿಗೆ ಹೋದಾಗ ಅಲ್ಲೇನೋ ಒಂದು ಲಾಟ್ರಿ ಟಿಕೆಟು ತಗೊಂಡು ನೋಡೋಣ, ಟ್ರೈ ಮಾಡೋಣ ಅಂತ ಇದು ಮಾಡಿಬಿಡ್ತಾರೆ. ಅಂಥವ್ರಿಗೆ ಸಡನ್ನಾಗೆ 25,00,00,000 ಲಾಟ್ರಿ ಹೊಡೆದ್ಬಿಡ್ತದೆ. 25,00,00,000, 50,00,00,000, 100,00,00,000, 250,00,00,000 ಲಾಟ್ರಿ ಗೆದ್ದುಬಿಡ್ತಾರೆ. ಇದು ಇಂಡಿಕೇಶನ್ಸ್ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ ನೋಡಿ, ಈ ರಾತ್ರಿ ಟೈಮಲ್ಲಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಳಿ ಗೂಬೆ, ವೈಟ್ ಹೌಲ್, ಬಿಳಿ ಗೂಬೆ ದರ್ಶನ ಆಗುತ್ತೆ. ಲಕ್ಷ್ಮಿಯ ವಾಹನ ಬಂದು ಬಿಳಿ ಗೂಬೆ. ಇದು ಅದೃಷ್ಟದ ಒಂದು ಚಿಹ್ನೆ, ಸಂಕೇತ. ಪಾಸ್ಟ್ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ಈ ಲಾಟ್ರಿ ಹಿಂದೆ ಬಿದ್ದು ಜೀವನಗಳೆಲ್ಲ ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸರಿಯಾದರೂ ಲಾಟ್ರಿ ಟಿಕೆಟ್ ಹೊಡೆದ್ಬಿಟ್ರೆ ಕೋಟಿಗಟ್ಟಲೆ ನನ್ನ ಲೈಫಲ್ಲಿ ಸೆಟ್ಲಾಗ್ಬಿಡ್ತೀನಿ ಅಂತ ಅವರು ಆ ಒಂದು ಆಸೆ ಕನಸು ಇಟ್ಕೊಂಡು ಆ ಪಾಸ್ಟ್ ಲೈಫೆಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ಜನ್ಮ ಅಂತ ಬಂದಾಗ ಆ ಜನ್ಮದಲ್ಲಿ ಬಂದಿರ್ತಾರೆ ಏನೋ ಅಚಾನಕ್ಕಾಗಿ ಕೋಟಿಗಟ್ಟಲೆ ಲಾಟ್ರಿ ಹೊಡೆಯೋದು ಅಷ್ಟೇ. ಹೇಳ್ತಿದ್ದೀವಲ್ಲ, ಪರ್ಟಿಕ್ಯುಲರ್ಗೆ ಇಂಥ ರಾಶಿ ನಕ್ಷತ್ರಕ್ಕೆ ಬರ್ತತೆ, ಇಂಥ ದಿನವೇ ಹೊಡಿತತೆ, ಇಂಥ ವಾರ ಹೊಡಿತತೆ, ಇಂಥ ತಿಂಗಳು ಹೊಡಿತತೆ, ಇಂಥ ವರ್ಷ ಹೊಡಿತತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಲಾಟ್ರಿ ಹಿಂದೆ ಬಿದ್ದು ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲಾಟ್ರಿ ಹೊಡಿತತೆ ಅಂತ ಲಾಟ್ರಿ ಟಿಕೆಟ್ ತಗೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. 25,00,00,000, 50,00,00,000, 100,00,00,000, 150,00,00,000, 250,00,00,000 ಲಾಟ್ರಿ ಟಿಕೆಟ್ ಯಾರಿಗೋ ಒಬ್ಬರಿಗೆ ಹೊಡೆಯೋದು. ಅದು ಹಿಂದಿನ ಜನ್ಮದ ಒಂದು ಹೊತ್ಕೊಂಬಂದಿರ್ತಾರೆ ಭೂಮಿಗೆ. ಪೂರ್ವ ಪುಣ್ಯದ ಜನ್ಮ ಅಂತೀವಿ. ಹಿಂದಿನ ಜನ್ಮದ ಒಂದು ಲಿಂಕ್ ಇರ್ತತೆ. ಆ ಒಂದು ಆಸೆ ಆಕಾಂಕ್ಷೆಗಳು ಆ ಜನ್ಮದಲ್ಲಿ ಈಡೇರ್ದಲೇ ಇದ್ದಾಗ ಈ ಜನ್ಮದಲ್ಲಿ ಬಂದು ಈಡೇರಿಸ್ಕೊಂತಾರೆ ಅಷ್ಟೇ. ಹಂಗಾಗಿ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಆ ದೇವರು ಆಶೀರ್ವಾದ. ಯಾಕೆಂದರೆ ಭಗವಂತ ಕಂಡುಬಿಡಬೇಕು. ಅದಕ್ಕೆಲ್ಲ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಪಾಸ್ಟ್ ಲೈಫಲ್ಲಿ ಆಗ್ದಲೇ ಇರೋದು ಈ ಜನ್ಮದಲ್ಲಿ ಈಡೇರಿಸ್ಕೊಂಬಿಡ್ತಾನೆ. ಈಗ ನಮ್ಮ ಹಿರಿಯರು, ನಮ್ಮ ತಾತ ಅವರೆಲ್ಲ ಹೇಳ್ತಿದ್ರು, ಜ್ಯೋತಿಷಿಗಳು, ಒಬ್ಬ ಮನುಷ್ಯ ಸಾಯೋದಕ್ಕಿಂತ 3 ತಿಂಗಳು 6 ತಿಂಗಳು ಒಳಗಡೆ ಅವನಿಗೇನಾದರೂ ಆಸೆಗಳು ಇದ್ದರೆ ಆ ಆಸೆಗಳು ನೆಕ್ಸ್ಟ್ ಜನ್ಮದಲ್ಲಿ ಈಡೇರುತ್ತೆ ಅಂತ ನಮ್ಮ ತಾತ ಅವರು ಹೇಳ್ತಾಯಿದ್ರು, ಜ್ಯೋತಿಷ್ಯಗಳು. ನಮ್ಮ ತಾತ ಅವರು ಅದರದ್ದು ಹಿಂದಿನ ಜನ್ಮದ ಪಾಸ್ಟ್ ಲೈಫ್ ಹೊತ್ಕೊಂಬಂದಿರ್ತಾರೆ. ಮೋಸ್ಟ್ಲಿ ಈ ಜನ್ಮದಲ್ಲಿ 25,00,00,000ನೋ 50,00,00,000ನೋ
100 ಕೋಟಿನೋ 200 ಕೋಟಿನೋ 250 ಕೋಟಿನೋ ಲಾಟ್ರಿ ಹೊಡೆದಿರುತ್ತಷ್ಟೇ. ಹಂಗಾಗಿ ಪದೇ 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 ಲಾಟ್ರಿ ಹಿಂದೆ ಬಿದ್ದು ಲಾಟ್ರಿ ಟಿಕೆಟ್ ತೊಗೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಪಾಸ್ಟ್ ಲೈಫ್ದು ಮನುಷ್ಯನಿಗೆ ಇಂಡಿಕೇಷನ್ಸು, ಸೂಚನೆಗಳು ಇರ್ತವೆ. ಎಲ್ಲೋ ಒಂದು ಕಡೆ ಭಗವಂತ ಕೊಡ್ತಾನೆ. ಅದು ಎಲ್ಲೋ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಗಳೆಲ್ಲ ಇರ್ತವೆ. ಅಚಾನಕ್ಕಾಗಿ ಆ ವ್ಯಕ್ತಿಗಳು ಟೂರ್ಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ಬಿಸ್ನೆಸ್ ವಿಚಾರಕ್ಕೆ ಹೋದಾಗ, ಎಲ್ಲೋ ಆ ಕಡೆ ಎಲ್ಲ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ಗೆ ಅಚಾನಕ್ಕೆ ತಗೊಂಡು ನೋಡೋಣ, ಒಂದು ಪ್ರಯತ್ನ ಮಾಡಿಬಿಡೋಣ, ಹೊಡೆದ್ರೂ ಹೊಡಿಬೋದು, ಆ ಥರ ಏನೋ ಸುಮ್ಮನೆ ಇಟ್ಕೊಂಡು ತೊಗೊಂಡಿರ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡಾಗೆ ಹೊಡೆದು ಬಿಡುತ್ತೆ. ಅವ್ರದ್ದು ಒಂದು ಶ್ರಮ, ಅವ್ರದ್ದು ಒಂದು ಭಗವಂತನಿಗೆ ಬೇಡ್ಕೊಂಡಿರ್ತಾರಲ್ಲ, ಆ ಒಂದು ಆಸೆ ಯಾವ ರೀತಿ ಭಗವಂತ ಪೂರೈಸ್ತಾನೆ ಅಂತ ಭೂಮಿ ಮೇಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ವಿಡಿಯೋನ ನೋಡ್ತಾ ಇದ್ದವರು ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂಥ ಅದೃಷ್ಟವಂತ ವ್ಯಕ್ತಿಗಳಿಗೆ ಮಾತ್ರ ಕೋಟಿಗಟ್ಟಲೆ ಲಾಟ್ರಿ ಹೊಡಿಲಿಕ್ಕೆ ಸಾಧ್ಯ. ಬಿಡೀ ಗೂಬೆ, ವೈಟ್ ಹೌಲು ರಾತ್ರಿ ಟೈಮು ಬೆಳಗಿನ ಸಂದರ್ಭದಲ್ಲಿ ನೋಡಿದಾಗ, ಎಲ್ಲಾದರೂ ಊರುಗಳಲ್ಲಿ ಹೋದಾಗ, ದೇವಸ್ಥಾನಗಳ ಹತ್ರ ನೋಡಿದಾಗ, ಮನೆ ಮೇಲೆ ಬಂದಾಗ ನೋಡಿದಾಗ ಅದೃಷ್ಟ ಖಂಡಿತವಾಗ್ಲೂ ಪ್ರಾಪ್ತಿ ಆಗೇ ಆಗುತ್ತೆ. ನಮಸ್ಕಾರ.